ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಅನ್ನು ಒತ್ತಿ. ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು CSC ಮೂಲಕ ಇ ಶ್ರಮ ಕಾರ್ಡನ್ನು ಮಾಡೋದು ಹೇಗೆ, ಅದರ ಜೊತೆ ಇ ಶ್ರಮ ವೆಬ್ಸೈಟ್ನಲ್ಲಿ NCO ಕೋಡ್ಗಳು ಚೇಂಜ್ ಆಗಿವೆ. NCO ಕೋಡ್ ಅಂದರೆ ನೀವು ಮಾಡ್ತಾ ಇರೋ ಕೆಲಸ ಅಥವಾ ಉದ್ಯೋಗಕ್ಕೆ ಒಂದೊಂದು ಕೆಟಗರಿಯನ್ನು ಸರ್ಟಿಫಿಕೇಟ್ ಮಾಡಿದ್ದಾರೆ. ಆ ಕೆಟಗರಿಯನ್ನು ಸೆಲೆಕ್ಟ್ ಮಾಡೋದು ಹೇಗೆ, ಅದರ ಜೊತೆ ಮೊದಲು ಇದ್ದ NCO ಕೋಡ್ಗಳು ಹಾಗೆ ಈಗ ಇದ್ದ NCO ಕೋಡ್ಗಳು ಎಷ್ಟು ಚೇಂಜ್ ಆಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಈ ಶ್ರಮ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಇದರ ಜೊತೆಗೆ ಹೊಸ ಕಾರ್ಡನ್ನು ರಿಜಿಸ್ಟರ್ ಮಾಡೋದು ಹೇಗೆ ಅಂತ ಕೂಡ ತಿಳಿಸಿಕೊಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, NCO ಕೋಡ್ಸ್ ಹ್ಯಾಸ್ ಬೀನ್ ಚೇಂಜ್ಡ್ ಆನ್ 25/11/2021. NCO ಕೋಡ್ಗಳು ನವೆಂಬರ್ 25ಕ್ಕೆ ಚೇಂಜ್ ಆಗಿವೆ. ಸೊ ಜಾಬ್ ರೋಡ್ ಕೂಡ ಚೇಂಜ್ ಆಗಿರುತ್ತೆ. ಇಲ್ಲಿ PDF ಫೈಲ್ ಇದೆ, ಕ್ಲಿಕ್ ಹಿಯರ್ ಅಂತ ಕೊಡಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಟೋಟಲ್ಲು 379 NCO ಕೋಡ್ಗಳು ಇವೆ. ಆದರೆ ಮೊದಲು ಕೇವಲ 153 NCO ಕೋಡ್ಗಳು ಇದ್ವು, ಜಾಸ್ತಿ ಆಪ್ಷನ್ಗಳು ಇರಲಿಲ್ಲ. ಸೊ ನಿಮಗೆ ನೀವು ಮಾಡ್ತಿರೋ ಉದ್ಯೋಗವನ್ನು ಸೆಲೆಕ್ಟ್ ಮಾಡಲಿಕ್ಕೆ ಎಕ್ಸ್ಟ್ರಾ ಆಪ್ಷನ್ಗಳು ಇವೆ. ಓಕೆ, ವೆಬ್ಸೈಟನ್ನು ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ರೈಟ್ ಸೈಡ್ನಲ್ಲಿ ರಿಜಿಸ್ಟರ್ ಆನ್ ಇ ಶ್ರಮ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದೆಯಲ್ವಾ, ನಿಮ್ಮ ಮೊಬೈಲ್ ನಂಬರ್ ಹಾಗೆ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಸೆಂಡ್ OTP ಅಂತ ಕೊಟ್ರೆ ನೆಕ್ಸ್ಟ್ ಅಪ್ಲಿಕೇಶನ್ ಕಂಟಿನ್ಯೂ ಆಗುತ್ತೆ. ಸೊ ಇವತ್ತು ನಾನು CSC ಮೂಲಕ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತಾ ಇದ್ದೀನಿ. ಈ ಮೇಲ್ಗಡೆ ರಿಜಿಸ್ಟ್ರೇಷನ್ ಥ್ರೂ CSC ಅಂತ ಕಾಣ್ತಾ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಓಪನ್ ಮಾಡಿದ್ರೆ ನಿಮಗೆ ಯೂಸರ್ ID ಹಾಗೆ ಪಾಸ್ವರ್ಡ್ ಅನ್ನು ಎಂಟರ್ ಮಾಡೋ ಪೇಜ್ ಬರುತ್ತೆ. ನಾನು ಆಲ್ರೆಡಿ ಲಾಗಿನ್ ಮಾಡ್ಕೊಂಡಿದ್ದರಿಂದ ನನಗೆ ಡೈರೆಕ್ಟ್ ಆಗಿ ಲಾಗಿನ್ ಆಗ್ತಾ ಇದೆ. ಇಲ್ಲಿ ರೈಟ್ ಸೈಡ್ ನಲ್ಲಿ UW ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೊಬೈಲ್ ನಂಬರ್ನ ಎಂಟರ್ ಮಾಡಿ, ನೆಕ್ಸ್ಟ್ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಸೆಂಡ್ OTP ಅಂತ ಕೊಡಿ. ಈಗ ನೀವು ಎಂಟರ್ ಮಾಡಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಅನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಈ ಪೇಜ್ ನಲ್ಲಿ ನಿಮಗೆ ಆಧಾರ್ KYC ಆಪ್ಷನ್ ಬರುತ್ತೆ. ಫಸ್ಟ್ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ನಾನು CSC ಇಂದ ಲಾಗಿನ್ ಮಾಡ್ಕೊಂಡಿದ್ರಿಂದ ಫಿಂಗರ್ ಪ್ರಿಂಟ್, ಐರಿಸ್, OTP 3 ಆಪ್ಷನ್ಗಳು ಬಂದಿದೆ. ಆದ್ರೆ ಡೈರೆಕ್ಟ್ ಲಾಗಿನ್ ನಲ್ಲಿ ಕೇವಲ OTP ಆಪ್ಷನ್ ಅಷ್ಟೇ ಇರುತ್ತೆ. OTP ಮೇಲೆ ಮಾಡೋಣ. ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಈಗ ನಿಮಗೆ ಆಧಾರ್ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಅನ್ನು ಎಂಟರ್ ಮಾಡಿ. OTP ವೆರಿಫೈ ಆದ್ಮೇಲೆ ನಿಮಗೆ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಬರುತ್ತೆ. ಆಧಾರ್ ನಲ್ಲಿ ಇರೋ ಡೀಟೇಲ್ಸ್ ಫಸ್ಟ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಆ ಅಗ್ರಿ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಟು ಎಂಟರ್ ಡೀಟೇಲ್ಸ್ ಅಂತ ಕೊಡಿ. ನೆಕ್ಸ್ಟ್ ಇಮೇಲ್ ID ಇದ್ರೆ ಇಮೇಲ್ ID ಹಾಕ್ಬೋದು. ನೆಕ್ಸ್ಟ್ ಮದುವೆ ಆಗಿದೆಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಮ್ಯಾರಿಡ್ ಅಂತ, ಇಲ್ಲ ಅಂದ್ರೆ ಅನ್ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಾದರ್ ನೇಮ್ ಅನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಕ್ಯಾಟಗರಿನ ಸೆಲೆಕ್ಟ್ ಮಾಡಿ. ಸರ್ಟಿಫಿಕೇಟ್ ಇದ್ರೆ ಅಪ್ಲೋಡ್ ಮಾಡಬಹುದು ಕ್ಯಾಟಗರಿದು. ನೆಕ್ಸ್ಟ್ ಬ್ಲಡ್ ಗ್ರೂಪ್ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾಮಿನೇಷನ್ ಡೀಟೇಲ್ಸ್ ಅನ್ನು ಎಂಟರ್ ಮಾಡಿ. ನಾಮಿನಿ ನೇಮು ಹಾಗೆ ಜೆಂಡರ್ ನ ಸೆಲೆಕ್ಟ್ ಮಾಡಿ. ರಿಲೇಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾಮಿನಿ ಡೇಟ್ ಆಫ್ ಬರ್ತ್ ಅನ್ನು ಎಂಟರ್ ಮಾಡಿ. ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಿ. ನೆಕ್ಸ್ಟ್ ನೇಟಿವ್ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ರಾಜ್ಯದವರು ಅಂತ. ನೆಕ್ಸ್ಟ್ ಕರೆಂಟ್ ಅಡ್ರೆಸ್ ಅನ್ನು ಎಂಟರ್ ಮಾಡಿ. ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಇರುತ್ತಲ್ವಾ ಆ ಅಡ್ರೆಸ್ ಅನ್ನು ಎಂಟರ್ ಮಾಡಿ. ಮನೆ ನಂಬರ್ ಇದ್ರೆ ಮನೆ ನಂಬರ್ ಎಂಟರ್ ಮಾಡಬಹುದು. ನೆಕ್ಸ್ಟ್ ಲೊಕಾಲಿಟಿ ಎಂಟರ್ ಮಾಡಿ. ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಅನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸಬ್ ಡಿಸ್ಟ್ರಿಕ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಪಿನ್ ಕೋಡ್ ಅನ್ನು ಎಂಟರ್ ಮಾಡಿ. ಹಾಗೆ ಈ ಪ್ಲೇಸ್ ನಲ್ಲಿ ಎಷ್ಟು ವರ್ಷದಿಂದ ವಾಸ ಇದ್ದೀರಾ ಅಂತ ಇಯರ್ ಅನ್ನು ಸೆಲೆಕ್ಟ್ ಮಾಡಿ. ಒಂದು ವೇಳೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮತ್ತೆ ಕರೆಂಟ್ ಅಡ್ರೆಸ್ ಬೇರೆ ಬೇರೆ ಇದ್ರೆ ಇದನ್ನ ಅನ್ಟಿಕ್ ಮಾಡಬಹುದು. ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಿ. ಈಗ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಎಂಟರ್ ಮಾಡಿ, ಎಷ್ಟು ಓದಿದ್ದೀರಾ ಅಂತ. ನೆಕ್ಸ್ಟ್ ಎಜುಕೇಶನ್ ಸರ್ಟಿಫಿಕೇಟ್ ಇದ್ರೆ ಅಪ್ಲೋಡ್ ಮಾಡಬಹುದು. ಮಂತ್ಲಿ ಇನ್ಕಮ್ ಎಷ್ಟು ಅಂತ ಸೆಲೆಕ್ಟ್ ಮಾಡಿ.
ಹಾಗೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಿ. ಈಗ ಆಕ್ಯುಪೇಷನ್ ಅಂತ ಬರುತ್ತೆ. ನೀವು ಜಸ್ಟ್ ನಿಮ್ಮ ಕೆಲಸವನ್ನು ಎಂಟರ್ ಮಾಡಿದ್ರೆ ಸಾಕು. ಇದಕ್ಕೆ ಸಂಬಂಧಪಟ್ಟ ಹೊಸ NCO ಕೋಡ್ಗಳು ಅಪ್ಲೋಡ್ ಆಗಿದೆ. ಇದರ PDF ಕಾಪಿಯನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿ ಟೆಲಿಗ್ರಾಮ್ ಗ್ರೂಪ್ ನಲ್ಲೂ ಕೂಡ ಆಡ್ ಮಾಡಿರ್ತೀನಿ. ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೆಲೆಕ್ಟ್ ಆಗಿರೋ NCO ಕೋಡ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ಕೆಲಸದ ಒಂದ್ 2-3 ಲೆಟರ್ ಎಂಟರ್ ಮಾಡಿದ್ರೆ ಸಾಕು. ನೀವು ಎಂಟರ್ ಮಾಡಿರೋ ಕೆಲಸ ಈ ಕೋಡ್ ಲಿಸ್ಟ್ ಅಲ್ಲಿ ಇದ್ರೆ ಆಟೋಮೆಟಿಕಲಿ ಲಿಸ್ಟ್ ತೋರಿಸುತ್ತೆ. ಲಿಸ್ಟ್ ನಲ್ಲಿ ನಿಮಗೆ ಅಪ್ಲಿಕೇಬಲ್ ಆಗಿದೆ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇರಬಹುದು ಕಲ್ಟಿವೇಟರ್ ನಲ್ಲಿ ಫೀಲ್ಡ್ ಕ್ರಾಪ್ ಅಂಡ್ ವೆಜಿಟೇಬಲ್ ಗ್ರೋವರ್ಸ್ ಅಂತ ಇದೆ. ಇದು ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಬರುತ್ತೆ. ಹಾಗೆ ನೀವು ಏನ್ ಲೆಟರ್ ಎಂಟರ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಎಲ್ಲ NCO ಕೋಡ್ಗಳು ಬರುತ್ತೆ. ಇವರು ಅಗ್ರಿಕಲ್ಚರ್ ಆಗಿದ್ರಿಂದ ಲೇಬರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಲೇಬರ್ ಅಲ್ಲಿ ಅಗ್ರಿಕಲ್ಚರ್ ಲೇಬರ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ಈ ಫೀಲ್ಡ್ ಅಲ್ಲಿ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಂತ ವರ್ಷವನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಸೆಕೆಂಡರಿ ಆಕ್ಯುಪೇಷನ್ ಏನಾದ್ರು ಇದ್ರೆ ಎಂಟರ್ ಮಾಡಬಹುದು. ಡ್ರೈವಿಂಗ್ ಅಥವಾ ಏನಾದ್ರು ಬೇರೆ ಕೆಲಸ ಮಾಡ್ತಾರೆ ಅಂದ್ರೆ ಇದರ ಜೊತೆಗೆ ಎಂಟರ್ ಮಾಡಬಹುದು. ನೆಕ್ಸ್ಟ್ ಹೌ ಡಿಡ್ ಯು ಅಕ್ವೈರ್ ಸ್ಕಿಲ್ಸ್ ಅಂತ ಇದೆಯಲ್ವಾ, ಇದರಲ್ಲಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಿ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಎಂಟರ್ ಮಾಡಿ. ಫಸ್ಟ್ ಅಕೌಂಟ್ ನಂಬರ್ ಎಂಟರ್ ಮಾಡಿ. ನೆಕ್ಸ್ಟ್ ಅದೇ ಬ್ಯಾಂಕ್ ಅಕೌಂಟ್ ನಂಬರ್ ಇನ್ನೊಮ್ಮೆ ಎಂಟರ್ ಮಾಡಿ ಕನ್ಫರ್ಮ್ ಮಾಡಿ. ನೆಕ್ಸ್ಟ್ ಅಕೌಂಟ್ ಹೋಲ್ಡರ್ ನೇಮ್ ಅನ್ನು ಎಂಟರ್ ಮಾಡಿ. ನೆಕ್ಸ್ಟ್ IFSC ಕೋಡ್ ಅನ್ನು ಎಂಟರ್ ಮಾಡಿ ಸರ್ಚ್ ಅಂತ ಕೊಡಿ. ಆಟೋಮೆಟಿಕ್ಲಿ ಡೀಟೇಲ್ಸ್ ಬರುತ್ತೆ. ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಿ. ಓಕೆ, ಈ ರೀತಿ ನಿಮಗೆ ಫೈನಲ್ ಒಂದು ಸಬ್ಮಿಟ್ ಫಾರ್ಮ್ ಬರುತ್ತೆ. ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸ್ ಗಳು ಕರೆಕ್ಟ್ ಆಗಿದ್ರೆ ಈ ಬಾಕ್ಸ್ ಅನ್ನ ಟಿಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡ್ಬೋದು. ಬೈ ಚಾನ್ಸ್ ಏನಾದ್ರು ಕರೆಕ್ಷನ್ ಇದ್ರೆ ಎಡಿಟ್ ಅಂತ ಕೊಟ್ರೆ ಕರೆಕ್ಷನ್ ಮಾಡ್ಕೊಳ್ಬಹುದು. ಸಬ್ಮಿಟ್ ಅಂತ ಕೊಡಿ. ಓಕೆ, ನಿಮ್ಗೆ ಈ ರೀತಿ ಈ ಶ್ರಮ ಕಾರ್ಡ್ ರೆಡಿಯಾಗಿ ಬರುತ್ತೆ. ಇದನ್ನ ನೀವು 4/6 ನಲ್ಲಿ ಪ್ರಿಂಟ್ ತಗೊಳ್ಬಹುದು. ಕಾರ್ಡ್ ರೂಪದಲ್ಲಿ ಇಟ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವು ಯಾವಾಗಲೂ ಬೇಕಾದ್ರೂ ಕೂಡ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಹಳೆಯ NCO ಕೋಡ್ಗಳನ್ನು ಎಂಟರ್ ಮಾಡಿದವರು ಇದನ್ನ ಚೇಂಜ್ ಮಾಡ್ಕೊಳ್ಬಹುದು. ನಿಮಗೆ ಅಪ್ಲಿಕೇಬಲ್ ಆಗೋ ಹೊಸ NCO ಕೋಡ್ಗಳನ್ನ ಆಡ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.